ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬಹಿಷ್ಕಾರ ಪದ್ಧತಿ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಗೋಪಾಲಕೃಷ್ಣ ಬೇಳೂರು ಹೇಳಿಕೆ. ಸಾಗರ ನಗರದ ವಿವಿಧ ಭಾಗಗಳಲ್ಲಿ ರಸ್ತೆ ಅಗಲೀಕರಣದ ವೇಳೆ ನಡೆಯುತ್ತಿರುವ ಕಾಮಗಾರಿಯನ್ನು ಸಾಗರ ಶಾಸಕರು ಹಾಗೂ ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಬೇಳೂರು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದವರ ವಿವಿಧ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ಸಾಗರ ತಾಲೂಕಿನ ಮಡಸೂರು ಗ್ರಾಮದಲ್ಲಿ ನಡೆಯುತ್ತಿರುವ ಅನಿಷ್ಟ ಪದ್ಧತಿಯ ವಿಚಾರ ನನಗೆ ತಿಳಿದಿಲ್ಲ. ಅಂತಹ ಘಟನೆ ಯಾವುದು ನಡೆದಿಲ್ಲ ಮತ್ತು ಇಂಥ ಪದ್ಧತಿಯನ್ನು ಕಡ್ಡಾಯವಾಗಿ ಮಾಡುವ ಹಾಗಿಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಾಗರ ನಗರಸಭೆಯ ಸದಸ್ಯರಾದ ಗಣಪತಿ ಮಂಡಗಳಲೆ, ರವಿ ಲಿಂಗನವಕ್ಕಿ, ಕಾಂಗ್ರೆಸ್ನ ನಗರಾಧ್ಯಕ್ಷ ಸುರೇಶ್ ಬಾಬು ಸೇರಿದಂತೆ ಅನೇಕರಿದ್ದರು. ಮಾಡ್ತಾರೆ ಬಿಡ್ರಿ, ಏನಾಗಿದೆ ಏನಾಗಿದೆ ನೋಡ್ರಿ, ಎಲ್ಲ ಇಳಿಸ್ತೋಗೈತಿ ಈಗಲೇನೆ ಎಲ್ಲ ಅಲ್ಲಿ ಇಳಿಸ್ತೋಗಿಲ್ಲ. ಮರ ಇರೋದ್ರಿಂದ ಮಾಡ್ತಾರೆ, ಬಾರಣ ಇದು ಹೊಸದಾಗಿ ಮಾಡ್ತೀವಿ, ಬಾರಣ ತಲೆಗೆಚ್ಬಿಟ್ಟು ತೆಗೀರಿ ಇದು ಅಷ್ಟು. ಹೇಳಿದ್ದೇನೆ, ಸಾಗರದ ಎಲ್ಲ ರಸ್ತೆಗಳನ್ನು ಅಗಲೀಕರಣ ಮಾಡಬೇಕು, ಆ ರಸ್ತೆಗಳಿಗೆ ಒಳ್ಳೆಯ ಒಂದು ಚೆನ್ನಾಗಿ ಮಾಡಿಕೊಡ್ಬೇಕು ಅನ್ನೋದು ಉದ್ದೇಶದಿಂದ ಈಗಾಗಲೇ 5.5 ಕೋಟಿ ರೂಪಾಯಿ ಇಲ್ಲಿಗೆ ಇಟ್ಟಿದ್ದೀವಿ. ಇಲ್ಲಿಗೆ 5.5 ಕೋಟಿ ಮತ್ತು ರಾಣಿ ಚೆನ್ನಮ್ಮ ಸರ್ಕಲ್ಗೆ ಅಲ್ಲಿಂದ ಮುಂದುವರೆದ ಭಾಗವಾಗಿ ಅಲ್ಲಿ 5.5 ಕೋಟಿ, ಟೋಟಲ್ 11 ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ. ಆಮೇಲೆ ಬೈಪಾಸ್ ರಸ್ತೆಗೂ ಹಿಂದೆ 3 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಅದು ರೆಡಿಯಾಗಿದೆ. ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದೆ, ಅದನ್ನು ರೆಡಿ ಮಾಡಿಕೊಡ್ತೀವಿ. ಒಟ್ಟಲ್ಲಿ ಸಾಗರದ ಈಗ ಮಾರ್ಕೆಟ್ ರಸ್ತೆನೂ ಆಗಿದೆ. ಈಗ ನೋಡಿ, ಮಾರ್ಕೆಟ್ ರಸ್ತೆ 15 ದಿವಸದೊಳಗೆ ಎಲ್ಲ ನಾವು ಕ್ಲೀನ್ ಮಾಡಿಕೊಟ್ಬಿಡ್ತೀವಿ. 15 ದಿವಸದಲ್ಲಿ ಎಲ್ಲ ಹೊಡೆದಾಕಿ ಏನು ಶುರು ಮಾಡ್ತೀವಿ. ಅದನ್ನು ಸಹ ಅಗಲೀಕರಣ ಮಾಡಿಕೊಡೋಕ್ಕೆ ಈಗೆಲ್ಲ ಈಗ ನೋಡಿ ಆಗ್ಬಿಟ್ಟಿದೆ, ಎಲ್ಲ ರೆಡಿ ಆಗಿಬಿಟ್ಟಿದೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಹೈವೇನು ಈಗ ಅದನ್ನು ಸಹ ಮಾರ್ಕ್ ಮಾಡಿದ್ದಾರೆ, ಏನಿದೆ ಕೆಲಸವನ್ನು ಅಭಿವೃದ್ಧಿ ಮಾಡೋಕ್ಕೆ ಈಗ ಮಾಡ್ತಾ ಇದ್ದೀವಿ. ಒಟ್ಟಲ್ಲಿ ಸಾಗರದ ತಾಲೂಕು ಆಫೀಸಿಗೆ ನೋಡಿ, ತಾಲೂಕು ಆಫೀಸಿಗೆ ಮತ್ತೆ ಈಗ 4 ಕೋಟಿ ಚಿಲ್ಲರೆ ಬಂದಿದೆ. ಅದನ್ನು ಸಹ ಈಗ ಮೇಲ್ಗಡೆ ಫರ್ನಿಚರ್ಸು, ಮೇಲ್ಗಡೆ ಏನಾರು ಸ್ವಲ್ಪ ಸೋರೋದು ಗೀರೋದು ಏನಾದ್ರು ಅಂದರೆ ಸೀಟೆಲ್ಲ ಹಾಕ್ಸುವಂಥದ್ದಿದ್ರೆ ಅದೆಲ್ಲವಕ್ಕೂ ರೆಡಿ ಮಾಡಲಿಕ್ಕೆ ಅದಕ್ಕೂ ಸಹ 4 ಕೋಟಿ ರೂಪಾಯಿ ಈಗ ಬಿಡುಗಡೆ ಮಾಡಿದ್ದೀನಿ. ಖಂಡಿತ ಯಾವುದೇ ಕೆಲಸ ಕಾಮಗಾರಿ ನಿಲ್ಲಿಸುವಂಥ ಪ್ರಶ್ನೆ ಇಲ್ಲ. ಮತ್ತು ನಗರಸಭೆಗೂ ಸಹ ಈಗ ಮತ್ತೆ 4.5 ಕೋಟಿ ರೂಪಾಯಿ ಬಂದಿದೆ. ಅದನ್ನು ಈಗ ಎಲ್ಲ ಭಾಗದಲ್ಲೂ ಸಹ ಎಲ್ಲೆಲ್ಲಿ ಹಿಂದೆ ಕೊಟ್ಟಿದ್ದೀವಿ, ಅದು ಬಿಟ್ಟು ಇನ್ನು ಎಲ್ಲೆಲ್ಲಿ ಕಾಮಗಾರಿ ಬಾಕಿ ಇದೆ ಅದಕ್ಕೂ ಸಹ ಕೊಡಲಿಕ್ಕೆ ಅವಕಾಶ ಇದೆ. ಇಷ್ಟು ಸಹ ನಾವು ಮಾಡಿದ್ದೀವಿ. ನಿಮ್ಗೆ ಗೊತ್ತಿದ್ದಾಗೆ ಸಾಗರದ ಅಭಿವೃದ್ಧಿಗೆ ಯಾವುದೇ ಕೊರತೆ ಇಲ್ಲ, ಎಷ್ಟು ಬೇಕು ಅಷ್ಟು ಹಣ ಇದೆ. ಅಭಿವೃದ್ಧಿ ಬಗ್ಗೆ ಮಾಡಲ್ಲ ಅನ್ನೋದು ಯಾರು ಇದ್ದರೆ ಅದು ಮುಂದೆ ನೋಡೋಣ. ಇನ್ನೂ 3.5 ವರ್ಷ ಇದೆ, ಆವಾಗ ಹೇಳ್ತೀನಿ ಮಾಡಿದ್ದಾರೆ ಇಲ್ಲ ಅಂತ. ಹಾಗಾಗಿ ಎಲ್ಲ ಸಾಗರವನ್ನು ಅತ್ಯಂತ ಸುಂದರವಾಗಿ ಮಾಡುವಂಥ ಇದರಲ್ಲಿ ಗೋಪಾಲಕೃಷ್ಣ ಬೇಳೂರು ಖಂಡಿತ ಮಾಡ್ತಾರೆ. ಸರ್, ಕಾಮಗಾರಿಯ ಗುಣಮಟ್ಟ ಕಾಯ್ದುಕೊಳ್ಳುವ ರೀತಿಯಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಿದ್ರಿ ಸರ್? ಕಾಮಗಾರಿ ಗುಣಮಟ್ಟ ಚೆನ್ನಾಗೇ ಮಾಡ್ತಾರೆ. ಈಗ ಸೇರೆಗಾರರು ಇವರು ತುಂಬ ಒಳ್ಳೆ ಇವರಿಗೆ ಹೆಸರಿದೆ ಸೇರೆಗಾರರಿಗೆ. ಆಮೇಲೆ ನಮ್ಮ ರಮೇಶ್ ಅವರು ಇಂಜಿನಿಯರ್ ಆಗಿ ಬಂದವರು, ಅವರೇ ಇವಾಗ ಎಲ್ಲ ಇದನ್ನು ನೋಡಿಬಿಟ್ಟೆ ಪರಿಶೀಲನೆ ಮಾಡ್ತಾರೆ. ಅವರೆಲ್ಲ ನಮ್ಗೆ ರಿಪೋರ್ಟ್ ಕೊಡ್ತಾರೆ. ಒಂದು ವೇಳೆ ಚೆನ್ನಾಗಿಲ್ಲ ಅಂದರೆ ಅಲ್ಲಿ ತರಿಸಿ ಬೇರೆ ಮಾಡ್ತಾರೆ. ಸಹಜವಾಗಿ ಇದ್ದೇ ಇರುತ್ತೆ, ಎಲ್ಲ ರಸ್ತೆಯೂ ಒಂದೇ ಸರಿ ಮಾಡೋಕ್ಕೆ ಮುಗಿಸೋಕ್ಕಾಗಲ್ಲ. ಈಗಾಗಲೇ ನಾವು ದುಡ್ಡು ಕೊಟ್ಟಿದ್ದೀವಿ, ಗುತ್ತಿಗೆದಾರ 16.5 ಕೋಟಿ ದುಡ್ಡು ಇನ್ನೂ ಕೆಲಸ ಮಾಡಿಲ್ಲ. ಆ ಕೆಲಸ ಆಗಬೇಕಾಯ್ತು, ಅವನು ಬೇರೆ ಟೆಂಡರ್ ಹಾಕಿ ಮಾಡ್ಬೇಕಂತ ಮಾಡಿದ್ದೆ, ಅವ್ನು ಬಂದಿಲ್ಲ. ಅವನಿಗೆ ವಜಾ ಮಾಡಿ ಬೇರೆ ಕೊಡ್ತಾ ಇದ್ದೀವಿ. ಈಗ ಮತ್ತೆ 4.5 ಕೋಟಿನೂ ಕೊಟ್ಟುಬಿಟ್ರೆ ಇಡೀ ಸಾಗರದಲ್ಲಿ ಎಲ್ಲ ಕೆಲಸ. ದೇವಸ್ಥಾನವನ್ನು ಸುಂದರವಾಗಿ ಮಾಡಬೇಕು ಅನ್ನೋದು ನನ್ನದೊಂದು ಕನಸಿದೆ. ಈಗ ಯಾಕಂದರೆ ಯಾವಾಗಲೂ ಗೋಪುರ ಬಿದ್ದೋಗುತ್ತೆ, ಇಲ್ಲಾಂದರೆ ಗಣಪತಿ ದೇವಸ್ಥಾನ ಸೋರುತ್ತೆ ಅನ್ನೋದು ಜನ ಹೇಳೋದ್ರಿಂದ ಒಂದು ಪವಿತ್ರವಾದಂಥ ನಮ್ಮ ನಗರ ದೇವರದು. ಆ ದೇವರಿಗೆ ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂಥ ಒಂದು ಉದ್ದೇಶದಿಂದ ಈಗ ಆ ಒಂದು ಗಣಪತಿ ದೇವಸ್ಥಾನವನ್ನು ಕೇರಳ ಮಾದರಿಯಲ್ಲಿ ಆ ದೇವಸ್ಥಾನ ಮಾಡಬೇಕಂತ ಈಗ ಯೋಚನೆ ಮಾಡಿದ್ದೀನಿ. ಅದಕ್ಕೆ ಈಗಾಗಲೇ ಎಲ್ಲ ಸಂಘ ಸಂಸ್ಥೆಗಳನ್ನು, ದೇವಸ್ಥಾನದ ಎಲ್ಲ ಕಾರ್ಯದರ್ಶಿಗಳನ್ನು ಅವ್ರನ್ನೆಲ್ಲ ಕರೆಸಿ ಕೂತು ಮಾತಾಡಿ ಅದನ್ನು ಮತ್ತು ಎದುರುಗಡೆ ಇರುವ ಆಂಜನೇಯ ದೇವಸ್ಥಾನ ಎರಡನ್ನೂ ಅಭಿವೃದ್ಧಿ ಮಾಡಬೇಕು ಅನ್ನೋದು ಈಗಾಗಲೇ ಚಿಂತನೆ ಮಾಡಿದ್ದೀನಿ. ಅವು ಎರಡು, ಗಣಪತಿ ದೇವಸ್ಥಾನ, ಎದುರುಗಡೆ ಆಂಜನೇಯ ದೇವಸ್ಥಾನ, ಗಣಪತಿ ಅಲ್ಲಿಗೂ ಬರಬೇಕು, ಜನ ಅಲ್ಲಿಗೂ ಬರೋ ರೀತಿಯಲ್ಲಿ ಸುಂದರವಾಗಿ ಮಾಡಬೇಕಂತ ಐಡಿಯಾ ಹಾಕಿದ್ದೀನಿ. ಮಾಹಿತಿ ಕೊಟ್ಟಿದ್ದೀನಿ, ರಮೇಶ್ ಅವರೆಲ್ಲ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಅದನ್ನು ಪಿಚ್ ರೆಡಿ ಮಾಡಿ ನಾವು ಏನು ಮಾಡಬೇಕು ಅದೆಲ್ಲ ಮಾಡ್ತೀವಿ. ನಾವು ಮಾಡೋಕ್ಕೆ ತಯಾರಿದ್ದೀವಿ. ಒಟ್ಟು ಕೆಲವರು ಹೇಳ್ಬೋದು ಯಾರೇನು ಮಾಡಿಲ್ಲ ಗೀಡಿಲ್ಲ ಅಂತ, BJP ಅಪಾದ ಮಾಡ್ಬೋದು. ಮಳೆಗಾಲದಲ್ಲಿ ಅವ್ರು ಮಾಡ್ತಾರ? ಮಳೆ ನಿಂತು ನೀರು ಇದಾಗಿ ಪಚ್ಚ ಆದಾಗ ಯಾರು ಮಾಡೋಕ್ಕಾಗುತ್ತೆ? ಯಾವ ಪಿಚ್ ಮಾಡ್ತೀರಿ?
ಅದರಿಂದ ಅಪಾದನೆ ಮಾಡ್ತಾರೆ. ಸುರೇಶ್ ಬಾಬು ಮೇಲೆ ಇನ್ನೊಬ್ಬರ ಮೇಲೆ ಅಪಾದನೆ ಮಾಡೋದು, ಅವ್ರು ಬೇರೆ ಏನೂ ಇಲ್ಲ ಅವರು. ಮತ್ತು ಅದೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಹಿಂದೆ ನಾನೇ ಮಾಡಿದ್ದು, ನಾನೇ ಕ್ರೀಡಾಂಗಣ ಮಾಡಿದ್ದು, ನಾನೇ ಮಾಡಿದ್ದು, ಮುಂದೆ ನಾನೇ ಮಾಡೋದು ಆಯಿತಾ. ಹಿಂದೆ ಅವ್ರು ಮಾಡ್ಬೋದಿತ್ತಲ್ಲ, ಅವ್ರದ್ದು MLA ಇದ್ರಲ್ಲ, ಅವಾಗ ಏನಾಗಿತ್ತು, ಅವ್ರ ಬಾಯಿಗೆ ಏನು ಮಣ್ಣು ಹಾಕೊಂಡಿದ್ರು ಅವಾಗ ಮಾಡ್ಬೋದಾಯ್ತಲ್ಲ. ಅವರು ಯಾಕೆ ಮಾಡಲಿಲ್ಲ ಅವರು ಅಲ್ವಾ? ಅವ್ರಿಗೆ ಮಾಡೋಕ್ಕೆ ಅವ್ರು ತಾಕತ್ತಿರಲಿಲ್ಲ, ಅವತ್ತು ಏನೂ ಇಲ್ಲಲ್ಲ. ಸಾಗರದಲ್ಲಿ ನಾನು ದೊಡ್ಡ ರಸ್ತೆ ಅಗಲೀಕರಣ ಮಾಡ್ತೀನಿ ಅಂತೇಳಿ 4 ಲೈಟ್ ಹಾಕಿಬಿಟ್ಟು ಅವ್ರು ಹೋಗಿ ಅವ್ರು ನೋಡಿದ್ರಾ? ಇಲ್ಲಿ ಹೈವೇಲಿ 4 ಲೈಟ್ ಹಾಕ್ಯಾರೆ, ಅವು ಒಂದು ಊರಿಯಲ್ಲ ಅವು. ಅಲ್ಲಿ ಹೋಗಿ ಎಲ್ಲ BJP ಅದೊಂದೇ ಮಾಡಿದ್ ಬಿಟ್ರೆ ಬೇರೆ ಏನೂ ಅವ್ರು ಮಾಡಿದ್ದಿಲ್ಲ. ಖಂಡಿತವಾಗಿ ಸಾಗರದ ನನ್ನ ವ್ಯವಸ್ಥೆನೇ ಬೇರೆ ಇದೆ. ಫುಡ್ ಕೋರ್ಟ್ ಇದೆ, ನಮ್ದು ಭಾಳ ಇದೆ. ಎಲ್ಲ ವ್ಯವಸ್ಥೆಯನ್ನು ಚೆನ್ನಾಗಿ ಚೇಂಜ್ ಮಾಡಿ ಸಾಗರದ ಟೂರಿಸ್ಟ್ ಬರೋ ಇದಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಮಾಡ್ತಾ ಇದ್ದೀವಿ. ಯಾಕಂದರೆ ಜೋಗ ಪ್ರಾಧಿಕಾರವನ್ನು ನಿರಂತರವಾಗಿ 12 ಗಂಟೆನೂ ಜನ ಬರುವ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. 24 ಗಂಟೆನೂ ಬರೋ ರೀತಿಯಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ವರ್ಲ್ಡ್ ಫೇಮಸ್ ಆಗಬೇಕಂತ ಇದೆ. ಆಸ್ಪತ್ರೆ ಇವತ್ತು ಬರ್ತಾ ಇದೆ ನಮ್ಮ ಮಿನಿಸ್ಟ್ರು, ಅದನ್ನು ನೋಡಿದ ಮೇಲೆ ಮುಂದೆ ಏನು ಮಾಡ್ಬೇಕನ್ನೋದು ಅವ್ರು ತೀರ್ಮಾನ ಮಾಡ್ತಾರೆ. ಅದಕ್ಕಾಗಿ ಬರ್ತೀನಿ ಅಂತ ಹೇಳಿದರು, ಅವರಾಗೆ ಬರ್ತಾ ಇದ್ದಾರೆ. ಇವತ್ತು ಮಂಗನ ಕಾಯಿಲೆಯ ನಮ್ಮ ಅರಳುಗೋಡಿಗೆ ಬರ್ತಾರೆ. ಅಲ್ಲಿ ಫಸ್ಟ್ ಭೇಟಿ ಮಾಡಿ ಆಸ್ಪತ್ರೆಗೆ ಬಂದು ಆಸ್ಪತ್ರೆಯಿಂದ IBಯಲ್ಲಿ ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ 5 ಕುಟುಂಬಕ್ಕೆ. ಹಾಂ, ಅದೇ ನನಗೆ ಗಮನಕ್ಕೆ ಬಂದಿಲ್ಲ. ಹಾಗೆಲ್ಲ ಬಹಿಷ್ಕಾರ ಹಾಕುವಂಥದ್ದು ಇಲ್ಲ, ಪದ್ಧತಿ ಇಲ್ಲ. ಅವ್ರು ಏನಾರೋ ಸ್ವಲ್ಪ ಊರಲ್ಲಿ ಸ್ವಲ್ಪ ಇದಾಗಿರ್ತಾರೆ, ಸ್ವಲ್ಪ ಅಂದರೆ ಊರು ಇವು ಇರ್ತಾವಲ್ಲ, ಅದರಲ್ಲಿ ಸ್ವಲ್ಪ ಇದು ಮಾಡ್ಕೊಂಡಿರ್ತಾರೆ, ಏನೋ ಅದರಿಂದ ಆಗಿರುತ್ತೆ, ನನಗೆ ಗೊತ್ತಿಲ್ಲ. ಬಟ್ ಆ ಥರ ಯಾವುದು ಬಹಿಷ್ಕಾರ ಹಾಕುವಂಥ ಪದ್ಧತಿ ನಮ್ಮಲ್ಲಿ ಇಲ್ಲ. ಬಹಿಷ್ಕಾರ ಹಾಕುವಂಥದ್ದು ಅದು ಕಡ್ಡಾಯವಾಗಿ ಮಾಡೋಂಗಿಲ್ಲ. ಅವು ಸರ್ ಭೇಟಿ ಕೊಟ್ಟಿದ್ರಾ ಊರಿಗೆ ಏನಾದರೂ? ಇಲ್ಲ, ಆ ಥರ ಏನು ಭೇಟಿ ಕೊಟ್ಟಿಲ್ಲ. ನಂಗೆ ಗಮನಕ್ಕೆ ಬಂದಿಲ್ಲ. ನೀವು ಹೇಳಿದ್ಮೇಲೆ ಗೊತ್ತಾಗಿದ್ದು. ಅಲ್ಲ, ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದೆ ಸರ್. ಹೌದು. ಈಗ ಏನು ಮಾಡ್ತೀರಿ, ಅಲ್ಲೊಬ್ಬರು ಇದ್ದಾರೆ, ಒಬ್ಬರು ನಮ್ಮ ಪಕ್ಷದೇ ಇದ್ದ, ಅವ್ರು ಮುಂಚೆ ಅಲ್ಲೆಲ್ಲ ಹೋಗಿ ಕತ್ತಿ ಹಿಡ್ಕೊಬರೋದು, ಕಡಿಯೋದು ಇವೆಲ್ಲ ಮಾಡ್ತಾರಂತೆ. ಕತ್ತಿ ಹಿಡ್ಕೋದು ಕಡಿಯೋದು ಅಂದರೆ ಯಾರು ಊರಾಗ ಇಟ್ಕೊಳ್ತಾರೆ ಹೇಳಿ? ಅವೆಲ್ಲ ಮಾಡಬಾರ್ದು. ಇವತ್ತು ನನಗೇನಂದರೆ ಕತ್ತಿ ಕೊಡ್ಲಿ ಹಿಡಿದ್ರೆ ಅಂಥವ್ರಿಗೆ ಜೈಲಿಗೆ ಹಾಕ್ಸ್ಬಿಡ್ತೇನೆ ನಾನು. ಅವೆಲ್ಲ ನಾವು ಬಿಡೋದಲ್ಲ. ಹಾಗಾಗಿ ಅಂಥವೆಲ್ಲ ಮಾಡೋದು ಬೇಡ. ಊರಲ್ಲೇ ಸಮಾನತೆ ಇದ್ದ ಒಟ್ಟಾಗಿ ಹೋಗೋದು ಒಳ್ಳೆಯದು.